ಲೆಕ್ಚರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಪ್ರಾರ್ಥನೆಯನ್ನು ಮಾಡಲು ಇಚ್ಛಿಸ್ತೇನೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ನಮೋ ಭಗವತೆ ತಸ್ಮೈ ವಾಸುದೇವಾಯ ಚಕ್ರಿಣೆ ನಮಸ್ತೆ ಗದಿನೇ ತುಭ್ಯಂ ವಾಸುದೇವಾಯ ಧೀಮತೆ. ಓಂ ನಮೋ ನಾರಾಯಣಾಯ ವಿಷ್ಣವೇ ಪ್ರಭ ವಿಷ್ಣವೇ ತವ ಚಕ್ರ ಪ್ರತಾರೇಣ ಕಾಯೋ ನಶ್ಯತ್ತು ಮಾಮಕ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೇ ಪ್ರಶ್ನೆ ಏನ್ ಹಾಕೋಬೇಕು ನಾವು ಮಧ್ವ ಸಮುದಾಯದ ಇತಿಹಾಸವನ್ನ ಅರ್ಥೈಸಿಕೊಳ್ಳುವುದಕ್ಕೆ ಅಂದ್ರೆ ಯಾಕೆ ಮಧ್ವ ಸಮುದಾಯದ ಇತಿಹಾಸ ತಿಳ್ಕೋಬೇಕು ಅನ್ನುವಂಥದ್ದು. ಮಧ್ವ ತತ್ವಜ್ಞಾನ ಅಂದ್ರೆ ಮಧ್ವ ಫಿಲಾಸಫಿಯ ಮೇಲೆ ಆಗಾಗಲೇ ಹಲವಾರು ಆಚಾರ್ಯರು ಬೇರೆ ಬೇರೆ ಮಧ್ವ ಮಠದ ಸಂತರು ಕಾರ್ಯಗಳನ್ನ ಸಂಶೋಧನೆಗಳನ್ನ ಪ್ರಚಾರವನ್ನ ಮಾಡಿದ್ದಾರೆ. ಆದರೆ ಯಾವ ರೀತಿ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಇತಿಹಾಸವನ್ನು ನಮ್ಮ ಮಕ್ಕಳು ಓದ್ತಿದ್ದಾರೆ, ಅದೇ ರೀತಿಯಾಗಿ ನೀವು ಯಾವ ಮಧ್ವ ಸಮುದಾಯಕ್ಕೆ ಸೇರಿದ್ದೇವೆ ಅದರದ್ದು ಕೂಡ ಒಂದು 800 ವರ್ಷದ ಬೆಳೆದು ಬಂದಂತಹ ಅತ್ಯಂತ ಸಮೃದ್ಧ ಇತಿಹಾಸ ಇದೆ. ನಾನು ಅದರ ಮೇಲೇನೆ PhD ಮಾಡ್ತಿದ್ದೀನಿ. ಅದಕ್ಕಾಗಿ ಅದನ್ನ ನಾನು ಯನಗುರೇಶನಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದೀನಿ. ಮಧ್ವ ಸಮುದಾಯ ಭಾರತ, ದಕ್ಷಿಣ ಭಾರತ, ಉತ್ತರ ಭಾರತ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರ್ಮನಿ, ಅಮೆರಿಕ, ಇಂಗ್ಲೆಂಡ್ ಗಳಂತಹ ದೇಶ, ಫ್ರಾನ್ಸ್ನಂತಹ ದೇಶಗಳಲ್ಲಿಯ ಜನರ ಮೇಲೆ ಕೂಡ ಪ್ರಭಾವ ಬಿದ್ದಿದೆ. ನೀವು ಪಾಚಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ರೆ ಅಲ್ಲಿ ಹಲವಾರು ಫ್ರಾನ್ಸಿನ ಜನರು ಈಗಲೂ ಕೂಡ ಬಂದು ಭೇಟಿ ನೀಡಿ ಮಧ್ವರಾಗಿ ಪರಿವರ್ತನೆಗೊಂಡು ಅಲ್ಲಿ ಉಳಿದಿರುವಂತಹ ಎಕ್ಸಾಂಪಲ್ಸ್ ನಿಮಗೆ ಉದಾಹರಣೆಗಳು ಸಿಗ್ತವೆ. ಮಧ್ವ ಸಮುದಾಯ ಮತ್ತು ಮಧ್ವ ಸಿದ್ಧಾಂತ ಅನ್ನುವಂತ ಎರಡು ಒಂದೇ ಕಲ್ಪನೆ, ಆದರೆ ಅದರಲ್ಲಿ ಒಂದು ಅಂಚಿನ ವ್ಯತ್ಯಾಸ ಇದೆ. ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಸಿದ್ಧಾಂತ ಬೆಳೆದು ನಂತರ ಸಮುದಾಯ ಆಯಿತು. ಆದರೆ ಮಧ್ವಾಚಾರ್ಯರು ಏನಿದ್ದಾರೆ ಅವರು ಇರುವವರೆಗೆ, ಅವರು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಸುತ್ತಿರುವ ಸಮಯದವರೆಗೆ ಮಧ್ವ ಸಮುದಾಯ ಆಗಿರಲಿಲ್ಲ. ಕೇವಲ ಮಧ್ವ ತತ್ವಜ್ಞಾನ ಇತ್ತೆ ಹೊರತು ಸಮುದಾಯ ಇರಲಿಲ್ಲ. ಸಮುದಾಯ ಯಾವಾಗಾಯಿತು ಅಂತಂದ್ರೆ ಅವರು ಯಾವ ರೀತಿ ತಮ್ಮ ತತ್ವಜ್ಞಾನವನ್ನ ವಿವಿಧ ದೇಶ ಪ್ರದೇಶಗಳಲ್ಲಿ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅವರ ಏನು ಪ್ರತ್ಯಕ್ಷ ಅನುಯಾಯಿಗಳು ಶಿಷ್ಯರಿದ್ರು, ಪದ್ಮನಾಭ ತೀರ್ಥರಾಗಿರ್ಬೋದು, ನರಹರಿ ತೀರ್ಥರಾಗಿರ್ಬೋದು, ಅವರು ಮಾಡ್ತಾ ಹೋದಾಗೆ ಬೇರೆ ಬೇರೆ ಬ್ರಾಹ್ಮಣ ಸಮುದಾಯಗಳು ಅಂದ್ರೆ ಅದು ಅದ್ವೈತಿಗಳಾಗಿರ್ಬೋದು ಅಥವಾ ಶ್ರೀ ವೈಷ್ಣವರಾಗಿರ್ಬೋದು, ತುಳುನಾಡಿನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ತುಳುನಾಡು ಯಾವುದು ಮಧ್ವ ಸಮುದಾಯದ ಉಗಮದ ಕೇಂದ್ರವಾಗಿತ್ತು. ಉಡುಪಿ ಅದೆಲ್ಲ ಧರ್ಮಸ್ಥಳ ಇವು ತುಳುನಾಡಿನಲ್ಲಿ ಬರ್ತಾವೆ. ಇಲ್ಲಿಯ ಶಿವಲ್ಲಿ ಬ್ರಾಹ್ಮಣರು ಮೂಲತಃ ತಮಿಳುನಾಡಿನವರು, ಅವರು ವಲಸೆ ಬಂದು ಉಡುಪಿಯಲ್ಲಿ ವಾಸಿಸಿದ್ರು. ಅಂತಹ ಶಿವಲ್ಲಿ ಬ್ರಾಹ್ಮಣರ ಕುಟುಂಬಗಳಲ್ಲಿ ಮಧ್ವಾಚಾರ್ಯರ ಕುಟುಂಬ ಕೂಡ ಒಂದಾಗಿತ್ತು. ಆದರೆ ಮಧ್ವರು ತಮ್ಮ ಏನು ಸಂಪ್ರದಾಯದ ತತ್ವಜ್ಞಾನವನ್ನು ಪ್ರಚಾರಗೊಳಿಸಿದ್ರು. ಈ ಎಲ್ಲ ಶಿವಲ್ಲಿ ಬ್ರಾಹ್ಮಣರು, ಅದ್ವೈತಿಗಳು, ಶ್ರೀ ವೈಷ್ಣವರು ಏನಂದ್ರೆ ಮಧ್ವ ಸಮುದಾಯಕ್ಕೆ ಮತಾಂತರಗೊಂಡ್ರು. ಈ ಮತಾಂತರ ಏನಿದೆ ಇದನ್ನು ನೋಡುವಂತ ದೃಷ್ಟಿ ಸ್ವಲ್ಪ ವಿಭಿನ್ನ. ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಒತ್ತಾಯದ ನಾವು ಮತಾಂತರವನ್ನು ಕಾಣ್ತೀವಿ. ಅಂದ್ರೆ ಮಧ್ವ ಸಮುದಾಯದಲ್ಲಿ ಒತ್ತಾಯ ಅನ್ನುವಂತ ಶಬ್ದಕ್ಕೆ ಯಾವುದೇ ಸ್ಥಳ ಇಲ್ಲ. ಮಧ್ವ ಸಮುದಾಯ ಮಧ್ವ ಸಿದ್ಧಾಂತದೊಳಗೆ ಪ್ರತ್ಯಕ್ಷ ಪ್ರಮಾಣ ಹಾಗೂ ಸ್ವ ಇಚ್ಛೆಗೆ ಬಹಳಷ್ಟು ಮಹತ್ವ ಕೊಟ್ಟರು ಮಧ್ವಾಚಾರ್ಯರು. ಆ ಕಾರಣದಿಂದ ಯಾರ್ಯಾರು ಯಾವ ವಿಭಿನ್ನ ಬ್ರಾಹ್ಮಣ ಸಮುದಾಯಗಳು ಸ್ವ ಇಚ್ಛೆಯಿಂದ ಮಧ್ವ ಸಂಪ್ರದಾಯವನ್ನ ಅನುಸರಿಸಲಿಕ್ಕೆ ಬಯಸಿದರೋ ಅವರೆಲ್ಲ ಮಧ್ವ ಸಮುದಾಯದ ಒಳಗಡೆ ಬಂದರು. ಈ ಒಂದು ಮತಾಂತರ ಆಗಿದ್ದು ಒಂದು ದಿನ, ಒಂದು ವರ್ಷ ಅಥವಾ ಒಂದು ಡೆಕೆಡ್ ಅಥವಾ ಒಂದು ಇಸವಿಯಲ್ಲಿ ಆಗಿದಂತಹ ಕಾರ್ಯವಲ್ಲ. ಇದು ನಿರಂತರವಾಗಿ ಬೆಳೆದು ಬಂದಂತಹ ಕಾರ್ಯ. ಈಗ ನೋಡಿದ್ರೆ ಆ ಮತಾಂತರ ಆಗುವಂತ ಒಂದು ಪ್ರಾಸೆಸ್ ನಿಂತಿದೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಮಧ್ವ ಸಮುದಾಯ ಅಥವಾ ಮಧ್ವ ಸಂಪ್ರದಾಯ ಏನಿತ್ತು ಅಥವಾ ಇದೆ, ಇದು ಕೇವಲ ಬ್ರಾಹ್ಮಣರಿಗೆ ಸೀಮಿತವಾಗಿತ್ತಾ ಅಥವಾ ಇದು ಬೇರೆಯವರು ಕೂಡ ಇದನ್ನ ಅನುಸರಿಸಬಹುದಾ, ಅನುಸರಿಸಲಿಗತ್ತಿದಾರಾ? ಹೌದು, ಇದು ಕೇವಲ ಬ್ರಾಹ್ಮಣರಿಗೆ ಸೀಮಿತ ಅಲ್ಲ. ಇದರಲ್ಲಿ ಎರಡು ಕಾನ್ಸೆಪ್ಟ್, ಮಧ್ವ ಸಮುದಾಯ ಮತ್ತು ಮಧ್ವ ಸಂಪ್ರದಾಯ. ಮಧ್ವ ಸಂಪ್ರದಾಯವನ್ನು ಯಾವುದೇ ಜಾತಿಯವರು
ಕೂಡ ಅನುಸರಿಸಬಹುದು. ಆದರೆ ಮಧ್ವ ಸಮುದಾಯದಲ್ಲಿ ಯಾರಿಗೆ ಸ್ಥಾನ, ಯಾರು ಬ್ರಾಹ್ಮಣರಿದ್ರು ಅವರಿಗೆ ಮಾತ್ರ ಸ್ಥಾನ ಸಿಕ್ತು. ಈಗಲಾದ್ರೂ ನಾವು ಇತಿಹಾಸದ ಪುಟಗಳನ್ನ ಉತ್ತರ ಭಾರತದಲ್ಲಿ ತೆಗೆದು ನೋಡಿದ್ರೆ ಗೌಡಿಯ ಸಾರಸ್ವತ ಬ್ರಾಹ್ಮಣರು ಅಂತ ಏನ್ ಕರೆಸ್ಕೊಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅದರ ಸ್ಥಾಪಕರು, ಅವರು ತಮ್ಮ ಮೂಲ ಪುರುಷರನ್ನ ಮಧ್ವಾಚಾರ್ಯರಂತೆ ಕರೀತಾರೆ. ಅದರೊಂದಿಗೆ ಇಸ್ಕಾನ್ ಎಲ್ಲರಿಗೂ ಗೊತ್ತಿರುವಂತದ್ದೇ, ಅವರ ಮೂಲ ಪುರುಷರು ಕೂಡ ಯಾರಾಗಿದ್ರು ಅಂತಂದ್ರೆ ಅವರು ನಂಬುವಂತೆ ಮಧ್ವಾಚಾರ್ಯರೇ ಆಗಿದ್ರು. ನೆಕ್ಸ್ಟ್ ನಾವು ನೋಡುವಂತ ಏನು ಒಂದು ಅಂಶ ಅಂದ್ರೆ ಸಿದ್ಧಾಂತದಿಂದ ಸಮುದಾಯದೆಡೆಗೆ ಯಾವ ರೀತಿ ಬೆಳೆದು ಬಂತು. ನಾ ಹೇಳಿದ ಹಾಗೆ ಭಾರತದಲ್ಲಿ ಯಾವುದೇ ಧರ್ಮ ಆಗಲಿ ಅದು ಮೊದಲು ಸಿದ್ಧಾಂತ ರೂಪ ತಾಳಿ ನಂತರ ಸಮುದಾಯದ ರೂಪ ತಾಳಿದೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಉದಾಹರಣೆ ಕೊಡ್ಬೇಕಂದ್ರೆ, ಅದು ವೈದಿಕ ಸಿದ್ಧಾಂತದಿಂದ ವೈದಿಕ ಜನಾಂಗ ಬಂತು, ಬೌದ್ಧ ಧರ್ಮದಿಂದ ಬೌದ್ಧರು ಬಂದ್ರು, ಜೈನ ಸಿದ್ಧಾಂತದಿಂದ ಜೈನರು ಬಂದ್ರು, ಅದೇ ರೀತಿಯಾಗಿ ಶಂಕರಾಚಾರ್ಯರ ಸಿದ್ಧಾಂತದಿಂದ ಅದ್ವೈತ ಬಂತು, ಶ್ರೀ ವೈಷ್ಣವರು ಶ್ರೀ ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಆ ಸಮುದಾಯ ಬಂತು. ಅದೇ ರೀತಿ ಮಧ್ವ ಸಂಪ್ರದಾಯ ಅಥವಾ ಸಿದ್ಧಾಂತ ತತ್ವಜ್ಞಾನದಿಂದ ಏನು ಮಧ್ವ ಸಮುದಾಯ ಹುಟ್ಟಿಕೊಡ್ತು. ಮಧ್ವ ಅನ್ನುವಂಥ ಪದದ ಅರ್ಥ ಏನು ಅದಕ್ಕೆ ನಾವು ಚಿಂತಿಸೋಣ. ಮಧ್ವ ಅಂದ್ರೆ ಅತ್ಯುನ್ನತ ಜ್ಞಾನ. ಮಧ್ವಾಚಾರ್ಯ ಅನ್ನುವಂಥದ್ದು ವಾಸುದೇವರ ಅಂಕಿತ ನಾಮವೇ ಹೊರತು ಅದು ಅವರ ಸನ್ಯಾಸಾಶ್ರಮಗೊಂಡಾಗಿನ ಹೆಸರಲ್ಲ. ಅವರ ಸನ್ಯಾಸಾಶ್ರಮದ ನಾಮ ಆನಂದ ತೀರ್ಥರು. ಇದು ಅವರ ಗುರುಗಳೇ ಅವರಿಗೆ ಕೊಟ್ಟಂಥದ್ದು. ಮಧ್ವಾಚಾರ್ಯರು ಅಂದ್ರೆ ಅತ್ಯುನ್ನತ ಜ್ಞಾನವನ್ನ ಹೊಂದಿದಂತಹ ಶ್ರೀ ವಾಯುದೇವರ ಭೀಮರ ಅವತಾರವೇ ಅಂತ ನಾವು ನಂಬ್ತೀವಿ. ಐತಿಹಾಸಿಕವಾಗಿ ಮಧ್ವಾಚಾರ್ಯರು ಒಬ್ಬ ಅತ್ಯುನ್ನತ ತತ್ವಜ್ಞಾನಿ, ಸಮಾಜ ಸುಧಾರಕರು ಕೂಡ ಆಗಿದ್ದಾರೆ. ಅದರೊಂದಿಗೆ ನಾನಿಲ್ಲಿ ಏನು ಹೇಳಿಕ್ ಬಯಸ್ತೀನಿ ಅಂದ್ರೆ ಅವರೊಬ್ಬರು ವಿಜ್ಞಾನಿಗಳು ಕೂಡ. ಯಾಕೆ ಅಂತ ಕೇಳಿದ್ರೆ ನಮ್ಮ 21ನೇ ಶತಮಾನದ ವಿಜ್ಞಾನಿಗಳು ಕಂಡುಕೊಂಡಂತಹ ಒಂದು ಏನು ಅಂಶ ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದೇ ಗಿಡ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯರೇ ಆಗಿರ್ಬೋದು, ಒಬ್ಬರಂತೆ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಟ್ವಿನ್ಸ್ ಕೂಡ ಹುಟ್ಟಿದ್ರು ಅವರು ಡಿಫ್ರೆಂಟ್ ಇರ್ಲಿಕ್ಕೆ ಬೇಕು. ಈ ಒಂದು ತಾರತಮ್ಯತ್ವವನ್ನ ನಮಗೆ ತಿಳಿಸಿದಂತ ವಿಜ್ಞಾನಿ ಯಾರಂತಂದ್ರೆ ಮಧ್ವಾಚಾರ್ಯರು. ನಮ್ಮ ಥಂಬ್ ಇಂಪ್ರೆಷನ್ಸ್ ವಿಜ್ಞಾನಿಗಳ ಪ್ರಕಾರ ಎಷ್ಟು ಜನರಿದ್ದಾರೆ ಅಷ್ಟು ನಮ್ಮ ಥಂಬ್ ಇಂಪ್ರೆಷನ್ ಇವೆ, ಅವೆಂದೂ ಕೂಡ ರಿಪೀಟ್ ಆಗೋದಿಲ್ಲ. ಅದರೊಂದಿಗೆ ಅವ್ರು ಏನ್ ನಮಗೆ ತಿಳಿಸ್ಕೊಟ್ರು ಮಧ್ವಾಚಾರ್ಯರು ಅಂತಂದ್ರೆ, ಎಲ್ಲ ಪ್ರತ್ಯೇಕ ವ್ಯಕ್ತಿ, ಗಿಡ, ಪ್ರಾಣಿಗಳಿಗೆ ಅದರಾದಂತ ಜವಾಬ್ದಾರಿಗಳನ್ನ ಶ್ರೀಹರಿ ಕರುಣಿಸಿದ್ದಾನೆ. ಆ ಜವಾಬ್ದಾರಿಗಳನ್ನೇ ಅವ್ರು ಮಾಡಬೇಕು, ಅದಕ್ಕೆ ಪ್ರಶ್ನಿಸುವಂತಹದ್ದಲ್ಲ. ಇಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನುವಂಥ ಕಲ್ಪನೆ ಇಟ್ಕೋಬಾರ್ದು ನಾವು. ಇಲ್ಲಿ ಏನ್ ಕಲ್ಪನೆ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಗಿಡಗಳಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟಿಯನ್ನ ಕೊಟ್ಟಿದ್ದಾನೆ. ಮಲ್ಲಿಗೆ ಹೂಗೆ ಸುಗಂಧವಾದಂತ ಹೂಗಳನ್ನ ಕೊಡುವಂತ ಜವಾಬ್ದಾರಿ, ಆದ್ರೆ ಅದೇ ಮಾವಿನ ಗಿಡಕ್ಕೆ ನಾಲಿಗೆಗೆ ರುಚಿ ನೀಡುವಂತ ಹಣ್ಣುಗಳನ್ನ ನೀಡುವಂತ ಜವಾಬ್ದಾರಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾ ಅತ್ಯಂತ ಕಿರು ನೋಟವನ್ನ ಕೊಡ್ಲಿಕ್ಕೆ ಇಚ್ಛಿಸ್ಲಿಕತ್ತೀನಿ, ಸಮಯದ ಅಭಾವ ಇರುವುದರಿಂದ. ನಂತರ ನಾವು ಐತಿಹಾಸಿಕವಾಗಿ ನೋಡುವಂತ ಅಂಶ ಏನಂದ್ರೆ, ಮಧ್ವ ಸಮುದಾಯ ಬೆಳಿಲಿಕ್ಕೆ 4 ಅಂಶಗಳು ಕಾರಣವಾದವು. ಒಂದು ರಾಜಕೀಯ ಪ್ರೋತ್ಸಾಹ, ಅದು ಎರಡನೇದು. ಮೊದಲನೇದಾಗಿ ಮಧ್ವಾಚಾರ್ಯರ ಸಿದ್ಧಾಂತ ಮತ್ತು ಅವರ 51 ಕೃತಿಗಳು. ಕೆಲವರ ತಲೆಯಲ್ಲಿ ಏನೋ ತಪ್ಪು ಕಲ್ಪನೆ ಏನಂದ್ರೆ 37 ಪುಸ್ತಕಗಳನ್ನು ಅವ್ರು ಬರೆದ್ರು ಅಂತ. ಇಲ್ಲ, ಮಧ್ವಾಚಾರ್ಯರದು ಒಟ್ಟಾಗಿ 51 ಪುಸ್ತಕಗಳಿವೆ. ನೀವು ಹೊಸ ಸಂಶೋಧನೆಗಳನ್ನ ಕೂಡ ನೋಡ್ಬೋದು. ಇದು ಅಷ್ಟಮಠದ ಏನ್ ಮ್ಯಾನುಸ್ಕ್ರಿಪ್ಟ್ಸ್ ಇವೆ ಅಲ್ಲಿ ಕೂಡ ಸದ್ಯದಲ್ಲಿ ಋಷಿಕೇಶ ತೀರ್ಥರದ್ದೇನು ಮೂಲ ಮ್ಯಾನುಸ್ಕ್ರಿಪ್ಟ್ ಇದೆ ಪಾಲಿಮಾರು ಮಠದೊಳಗೆ, ಅದನ್ನು ಕೂಡ ನೋಡಿದ್ರೆ ಸಿಗ್ತದೆ. ಇದು ಮಧ್ವ ಸಿದ್ಧಾಂತ ಪ್ರಥಮ ಅಂಶ, ಅದು ಬೆಳೆದು ಬರಲಿಕ್ಕೆ ಮಧ್ವ ಸಮುದಾಯ. ಎರಡನೇ ಅಂಶ ರಾಜಕೀಯ ಪ್ರೋತ್ಸಾಹ. ಯಾವ ರೀತಿ ಈಗ ಹಿಂದೂ ಧರ್ಮ ಬೆಳೆದು ಬರಬೇಕಾದ್ರೆ ಹಿಂದೂ ಧರ್ಮವನ್ನ ಪ್ರೋತ್ಸಾಹಿಸುವಂತಹ ಒಂದು ರಾಜಕೀಯ ಪಕ್ಷ ಅತ್ಯವಶ್ಯಕ. ಅದೇ ರೀತಿಯಾಗಿ ಮಧ್ವ ಸಮುದಾಯ ಬೆಳೆಯಲಿಕ್ಕೆ ಹಲವು ರಾಜಮನೆತನಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅವುಗಳಿಗೆ ಪ್ರೋತ್ಸಾಹ ಕೊಟ್ಟರು. ನಾನು ಅತ್ಯಂತ ಏನು ಬ್ರೀಫ್ ಆಗಿ ಅದನ್ನು ಹೇಳ್ತೀನಿ. ಮೊದಲನೇದಾಗಿ ಆಳುಪರನ್ನ ನೋಡ್ತೀವಿ. ಆಳುಪರು ತುಳುನಾಡನ್ನ ಆಳ್ತಿದ್ರು. ಇವರು ಮಧ್ವಾಚಾರ್ಯರು ಆನಂತರ ಅವರ ಶಿಷ್ಯರಿಗೂ ಕೂಡ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು. ನಂತರ ಈ ತುಳುನಾಡಾಗ್ಲಿ ಪೂರ್ತಿಯಾದಂತಹ ಭಾರತ, ದಕ್ಷಿಣ ಭಾರತಗಳನ್ನ ವಿಜಯನಗರ ಸಾಮ್ರಾಜ್ಯ ವಶಪಡಿಸಿಕೊಳ್ತು.
ಈ ವಿಜಯನಗರ ಸಾಮ್ರಾಜ್ಯವನ್ನ ಮಧ್ವ ಸಮುದಾಯದ ಸುವರ್ಣ ಯುಗ ಅಂತ ನಾವು ಕರಿತೀವಿ. ಯಾಕಂತಂದ್ರೆ ವಿಜಯನಗರದ ಕಾಲದಲ್ಲಿ ಮಧ್ವ ಸಮುದಾಯ ಅತ್ಯಂತ ಪ್ರಶಸ್ತವಾಗಿ ಬೆಳೀತು. ಎಲ್ಲ ರೀತಿಯಿಂದ ಅದು ವಾಸ್ತುಶಿಲ್ಪ ಆಗಲಿ, ಕಲೆ ಆಗಲಿ, ದಾಸ ಸಾಹಿತ್ಯ ಕೂಡ ಹುಟ್ಟಿಕೊಂಡಿದ್ದು, ಪ್ರೋತ್ಸಾಹಗೊಂಡಿದ್ದು ವಿಜಯನಗರದ ಕಾಲಾವಧಿಯಲ್ಲಿ. ಅದನ್ನು ನಾವು ನೋಡ್ತೀವಿ. ಪ್ರಾರಂಭದಿಂದ ಹರಿಹರ ಏನು ಸ್ಥಾಪನೆ ಮಾಡಿದ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ, ಆವಾಗಿನಿಂದ ಹಿಡಿದು ಪದ್ಮನಾಭ ತೀರ್ಥರ ಕಾಲಾವಧಿ, ಆಗಿನಿಂದ ಹಿಡಿದು ರಾಮರಾಯ ತಾಳಿಕೋಟೆ ಯುದ್ಧದವರೆಗೆ, ಆ ನಂತರವೂ ಕೂಡ ತಾಳಿಕೋಟೆ ಯುದ್ಧ ಆದ ಮೇಲೆ ಆದಿಲ್ ಶಾಹಿಗಳಾಗಿರ್ಬೋದು ಅಥವಾ ಬಹಮನಿಗಳಾಗಿರ್ಬೋದು, ಅವರು ಬೇರೆ ಧರ್ಮೀಯರಾಗಿದ್ರು ಕೂಡ ಮಧ್ವ ಸಮುದಾಯಕ್ಕೆ ಪ್ರೋತ್ಸಾಹ ಕೊಟ್ಟರು. ಇದನ್ನು ನೀವು ಬಿಜಾಪುರಿಗೆ ಹೋದ್ರೆ ಈಗಲೂ ಕೂಡ ಅವರು ಕಟ್ಟಿಸಿದಂಥ ಚಾಳಗಳನ್ನ, ಅವರು ನರಸಿಂಹ ದೇವಾಲಯಕ್ಕೆ ತೊರಗಿಯಲ್ಲಿ ಕೊಟ್ಟಿದಂಥ ಪ್ರೋತ್ಸಾಹ ನೋಡಬಹುದು ಈಗಲೂ ಕೂಡ. ಅದರ ನಂತರ ಬರುವಂಥದ್ದು ಸಾಳುವ ವಂಶ. ಹೆಚ್ಚಾಗಿ ಕೇರಳ, ಆಂಧ್ರ ಪ್ರದೇಶ್ ಈ ರಾಜ್ಯಗಳಲ್ಲಿಯ ರಾಜಮನೆತನಗಳು ಕೂಡ ಮಧ್ವ ಸಮುದಾಯಕ್ಕೆ ಪ್ರೋತ್ಸಾಹ ನೀಡಿದ್ರು. ಇಲ್ಲಿ ಹಲವು ಮಧ್ವ ಯತಿಗಳಾದಂಥ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಶ್ರೀಪಾದರಾಯರು, ಶ್ರೀ ವ್ಯಾಸರಾಜರು, ಪೂರ್ಣಬೋಧ ಇವರೆಲ್ಲರೂ ಕೂಡ ಇಲ್ಲಿ ಭೇಟಿ ನೀಡಿದಂಥ ನಮಗೆ ಉಲ್ಲೇಖಗಳು, ಐತಿಹಾಸಿಕ ಮೂಲಾಧಾರಗಳು ದೊರಕ್ತವೆ. ಹೊಯ್ಸಳರು ಕೂಡ ಮಧ್ವ ಸಮುದಾಯಕ್ಕೆ ಪ್ರೋತ್ಸಾಹ ನೀಡಿದರು. ಯಾದವರು, ದೇವಗಿರಿಯ ಯಾದವರು, ಇದರಲ್ಲಿ ಆದಿಲ್ ಶಾಹಿಗಳು ಮತ್ತು ತ್ರಾವಣಕೋರಿನ ರಾಜಮನೆತನ. ಈ ತ್ರಾವಣಕೋರಿನ ರಾಜಮನೆತನ ಏನಿದೆ, ಅಲ್ಲಿ ರಾಮವರ್ಮ ಅನ್ನುವಂಥ ಒಬ್ಬ ದೊರೆ ಬರ್ತಾನೆ. ಆತ ಏನಂದ್ರೆ ಮಧ್ವ ಯತಿಗಳಿಗೆ ವಿಶೇಷವಾಗಿ ತನ್ನ ಆಸ್ಥಾನಕ್ಕೆ ಆಹ್ವಾನ ನೀಡಿದಂಥ ಉಲ್ಲೇಖ ಕೂಡ ನಮಗೆ ಸಿಗ್ತದೆ. ನೆಕ್ಸ್ಟು ಕೊಚ್ಚಿ ಸಂಸ್ಥಾನ. ಮೊದಲಿಂದಾದರೂ ಕೊಚ್ಚಿಯ ದೊರೆಗಳು ವೈಷ್ಣವರೇ ಆಗಿದ್ರು ಕೂಡ ಅವರು ಮೊದಲು ಶ್ರೀ ವೈಷ್ಣವಕ್ಕೆ ಪ್ರೋತ್ಸಾಹ ನೀಡಿದ್ರು. ನಂತರ ಮಧ್ವ ಸಮುದಾಯಕ್ಕೂ ಕೂಡ ಅವರು ಏನಂದ್ರೆ ಪ್ರೋತ್ಸಾಹವನ್ನ ನೀಡಿದ್ರು. ಕುಲೋತುಂಡ ಸಂಸ್ಥಾನ, ಇದು ಏನು ಕ್ಯಾನರಾ ದಂಡೆ ಏನಿದೆ ಅಲ್ಲಿಯ ರಾಜ್ಯ ಮನೆತನ ಆಗಿತ್ತು. ಇವರು ಏನ್ ಮಾಡಿದ್ರು ಅಂತಂದ್ರೆ ತುಳು ಭಾಷೆಯನ್ನ ಮಾತನಾಡುವಂತಹ ಮಧ್ವ ಬ್ರಾಹ್ಮಣರನ್ನ ತಮ್ಮ ರಾಜ್ಯದ ಅಡಿಯಲ್ಲಿ ಕರೆಸಿಕೊಂಡು ಅವರಿಗಾಗಿ ಅಗ್ರಹಾರಗಳನ್ನ ನಿರ್ಮಿಸಿ, ಕರರಹಿತ ಅಗ್ರಹಾರಗಳಂದ್ರೆ ಕರರಹಿತ ಗ್ರಾಮಗಳು, ಯಲಗೂರು ಕೂಡ ಒಂದು ಅಗ್ರಹಾರವೇ ಆಗಿತ್ತು. ಇದರ ಉಲ್ಲೇಖಗಳು ಶಾಸನಗಳಲ್ಲಿ ಸಿಗ್ತವೆ ನಮಗೆ. ಇದು ಕದಂಬರ ಕಾಲದಲ್ಲಿ ಆಗಿದಂಥ ಒಂದು ಅಗ್ರಹಾರ, ಮಧ್ವ ಅಗ್ರಹಾರನ ವಿಜಯನಗರ ಕಾಲದಲ್ಲಿ ಆಗಿದಂಥದ್ದು. ನಂತರ ಜಾಮೋರಿನ್ ದೊರೆ, ಈತನು ಕೂಡ ಏನಂದ್ರೆ ಮಧ್ವ ಸಮುದಾಯಕ್ಕೆ ಪ್ರೋತ್ಸಾಹ ನೀಡಿದ್ದ. ರೆಡ್ಡಿ ಸಂಸ್ಥಾನ, ಇವರು ಏನಂದ್ರೆ ಮೊದಲು ಶೈವ ಸಮುದಾಯಕ್ಕೆ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಿದ್ರು. ಆದರೆ ಮಧ್ವಾಚಾರ್ಯರ ಸಿದ್ಧಾಂತದಿಂದ ಇವರು ಅತ್ಯಂತ ಪ್ರಭಾವಿತರಾಗಿ ವೈಷ್ಣವರಾದಂಥ ಮಧ್ವರ ಸಮುದಾಯಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಆರಂಭಿಸಿದ್ರು. ಕಾಕತಿ ಅರಸರು, ಇಲ್ಲಿ ಬಹಳ ಏನೋ ಒಂದು ಇಂಪಾರ್ಟೆಂಟ್ ಆದಂಥ ಇನ್ಸಿಡೆಂಟ್ ಅನ್ನ ನಾವು ನೋಡ್ತೀವಿ. ಮಧ್ವಾಚಾರ್ಯರು ಏನಂದ್ರೆ ತಮ್ಮ ದ್ವಿತೀಯ ಒಂದು ತೀರ್ಥಯಾತ್ರೆ ಅಥವಾ ಧರ್ಮ ದಿಗ್ವಿಜಯ ಯಾತ್ರೆಯಾಗಿ ಉತ್ತರ ಭಾರತಕ್ಕೆ ಹೋಗ್ತಿದ್ದಾಗ ಕಾಕತಿಯಲ್ಲಿ ಏನು ಒಂದು ತತ್ವಜ್ಞಾನದ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನಡೀಲಿಗತ್ತಿತ್ತು. ಮಧ್ವಾಚಾರ್ಯರಿಗೆ ಸ್ಪೆಷಲ್ ಇನ್ವೈಟ್ ಕೊಟ್ಟಿದ್ದಿಲ್ಲ ಕಾಕತಿ ಅರಸರು. ಆದರೆ ಈ ವಿಷಯ ಅವರಿಗೆ ಗೊತ್ತಾಗಿ ತಾವು ಕಾಕತಿ ಅರಸರ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿರುವಂತ ಎಲ್ಲ ಅದ್ವೈತಿಗಳನ್ನ ಸೋಲಿಸಿ ಅಲ್ಲಿರುವಂತ ಹಲವಾರು ಬ್ರಾಹ್ಮಣರು, ಅದ್ವೈತಿ ಬ್ರಾಹ್ಮಣರನ್ನ ಮಧ್ವ ಸಮುದಾಯಕ್ಕೆ ಮತಾಂತರಗೊಳಿಸಿದ್ರು. ಒತ್ತಾಯಪೂರ್ವಕವಾಗಿ ಅಲ್ಲ, ಅವರ ಸ್ವ ಇಚ್ಛೆಯಿಂದ. ಮಧ್ವಾಚಾರ್ಯರ ಕೇವಲ ತತ್ವಜ್ಞಾನ ಅಲ್ಲ, ಅವರ ಪರ್ಸನಾಲಿಟಿ, ಅವರ ವ್ಯಕ್ತಿತ್ವವನ್ನು ನೋಡಿದರೆ ಮಧ್ವ ಸಮುದಾಯಕ್ಕೆ ಮತಾಂತರವಾಗಬೇಕು ಅನ್ನುವಂಥ ಒಂದು ಲಕ್ಷಣಗಳನ್ನ ಅವರು ಹೊಂದಿದ್ರು, ದೈವಿ ಲಕ್ಷಣಗಳನ್ನ. ಇಷ್ಟು ನಾವು ಮಧ್ಯಕಾಲೀನ ಭಾರತದೊಳಗೆ ನೋಡ್ತೀವಿ. ಯಾಕಂದ್ರೆ ಮಧ್ವ ಸಮುದಾಯ ಉಗಮ ಹೊಂದಿದ್ದು ಮಧ್ಯಕಾಲೀನ ಭಾರತದೊಳಗೆ. ನಂತರ ಏನಾಯ್ತು, 1600ರಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಬ್ರಿಟಿಷರು ಭಾರತಕ್ಕೆ ಬಂದರು. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವ್ರೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಭಾರತವನ್ನ ಬ್ರಿಟಿಷೀಕರಣಗೊಳಿಸಲಿಕ್ಕೆ ಪ್ರಾರಂಭಿಸಿದ್ರು. ಆಗ ಏನಾಯ್ತು, ಮಧ್ವ ಸಮುದಾಯ ಮೊದಲು ತೆರಿಗೆ ರಹಿತ ಸಮುದಾಯ ಆಗಿತ್ತು. ಯಾವ ರಾಜಮನೆತನಗಳು ಅವರಿಗೆ ಪ್ರೋತ್ಸಾಹ ಕೊಟ್ಟರು ಅವರಿಂದ ತೆರಿಗೆ ವಸೂಲಿ ಮಾಡ್ತಿರ್ಲಿಲ್ಲ. ಹೌದು, ಆದರೆ ಬ್ರಿಟಿಷರು ಏನು ಮಾಡಿದ್ರು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿಕೊಂಡು ಪ್ರಥಮವಾಗಿ ಅವರು
ಬ್ರಾಹ್ಮಣರೇ ಒಟ್ಟಾರೆ ನೋಡಿದ್ರೆ ಬ್ರಾಹ್ಮಣರ ವಿರುದ್ಧ ಒಂದು ಥಿಯರಿಯನ್ನ ಸಿದ್ಧಾಂತವನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಎಲ್ಲಿ? ಡಿಸ್ಕ್ರಿಮಿನೇಟಿವ್ ಥಿಯರಿ. ಅವರು ಬ್ರಾಹ್ಮಣರು ಬೇರೆ ಜಾತಿಗಳ ಮೇಲೆ ಏನಂದ್ರೆ ಶೋಷಣೆ ಮಾಡ್ತಾರೆ ಅನ್ನುವಂಥ ಕಲ್ಪನೆಯನ್ನ ಸಮಾಜದಲ್ಲಿ ಬೀರಿದರು. ನಂತರ ಎಲ್ಲ ಬ್ರಾಹ್ಮಣ ಸಮುದಾಯದ ಮೇಲೆ ಕರವನ್ನ ಟ್ಯಾಕ್ಸ್ ಹೇರಿದ್ರು. ಅದೇ ರೀತಿ ಮಧ್ವ ಸಮುದಾಯದ ಮೇಲೇನೂ ಕರ ಬಂತು. ಇದರಿಂದ ಏನಾಯ್ತು ಅಂತಂದ್ರೆ ಎಕನಾಮಿಕ್ ಕ್ರೈಸಿಸ್, ಆರ್ಥಿಕ ಸ್ಥಗಿತತೆಯನ್ನ ನಾವು ಮಧ್ವ ಸಮುದಾಯದಲ್ಲಿ ಕಾಣ್ತೀವಿ. ಬ್ರಿಟಿಷ್ ಕಾಲದಲ್ಲಿ ಅದು ಸುವರ್ಣ ಯುಗ ಅನ್ಲಿಕ್ಕೆ ಬರಂಗಿಲ್ಲ. ಬ್ರಿಟಿಷ್ ಕಾಲಾವಧಿಯನ್ನು ನಾವು ಕಪ್ಪು ಕಾಲ ಅಂತ ಕರಿಬಹುದು ಮಧ್ವ ಸಮುದಾಯದಲ್ಲಿ. ಯಾಕೆಂದ್ರೆ ಬಹಳಷ್ಟು ರಾಜಕೀಯವಾಗಿ ಪ್ರೋತ್ಸಾಹ ಕೂಗಿತ್ತು, ಅವರಿಗೆ ಸಾಮಾಜಿಕ ಸ್ಥಾನಮಾನ ಕೂಗಿತ್ತು, ಆರ್ಥಿಕವಾಗಿ ಬಹಳಷ್ಟು ತೊಂದರೆಗೊಳಗಾದ್ರು. ಇದನ್ನ ನಾವು ಕಾಣ್ತೀವಿ. ನಂತರ ನಮ್ಮ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದರೂ ಕೂಡ ಮಧ್ವ ಬ್ರಾಹ್ಮಣರ ಸ್ಥಿತಿಗತಿ ಅಷ್ಟೇನು ಉನ್ನತೀಕರಣ ಆಗಲಿಲ್ಲ. ಇದಕ್ಕೆ ನಾವು ನೋಡಿದ್ವಿ ಅಂದ್ರೆ ಮೇನ್ ಕಾಂಟ್ರಿಬ್ಯೂಷನ್ ಪೇಜಾವರ ಮಠದ ಶ್ರೀಗಳಾಗಿರ್ತಕ್ಕಂತಹ ಆಗಿದ್ದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಬಹಳಷ್ಟು ಮಧ್ವ ಕುಟುಂಬಗಳನ್ನ ಆರ್ಥಿಕವಾಗಿ ಮತ್ತೆ ಸ್ಟೆಬಿಲೈಸ್ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲಿಕೆ ಬೇಕು. ಅವ್ರನ್ನ ಇವತ್ತು ನಾವು ನೆನೆಸ್ಕೊಳ್ಳಿಕ್ಕೆ ಬೇಕು. ಯಾಕೆ? ಹಲವು ಕುಟುಂಬಗಳಲ್ಲಿಯ ಮಕ್ಕಳು ಮನೆ ಮನೆಗೆ ಹೋಗಿ ಊಟ ಮಾಡಿ ವಿದ್ಯಾಭ್ಯಾಸ ಗಳಿಸುವಂತ ಪರಿಸ್ಥಿತಿ ಬಂದಿತ್ತು ನಮ್ಮ ಮಧ್ವ ಸಮುದಾಯಕ್ಕೆ. ಈ ಕಾರಣದಿಂದ ಅವ್ರೇನ್ ಮಾಡಿದ್ರು, ಮಾಧ್ವ ಹಾಸ್ಟೆಲ್ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಸ್ಥಾಪನೆ ಮಾಡಿದ್ರು. ಅದು ಅವರ ಅತ್ಯಂತ ಮೆಚ್ಚುವಂತಹ ಕಲ್ಪನೆ. ಇದರಿಂದ ಹಲವಾರು ಫ್ಯಾಮಿಲಿಗಳು ಬೆಳೆದು ಬಂದು ಈಗ ಇಷ್ಟು ಅವು ಉತ್ತಮವಾಗಿ ಆರ್ಥಿಕವಾಗಿ ಸ್ಥಿತಿಗತಿಯನ್ನ ಹೊಂದಿವೆ ಅಂದ್ರೆ ತಾವು ಯಾವ ಮಟ್ಟದಿಂದ ಸಹಾಯವನ್ನ ಪಡೆದಿದ್ರು ಅವಕ್ಕೆ ಅವುಗಳಿಗೆ ಮತ್ತು ಕಾಂಟ್ರಿಬ್ಯೂಷನ್ ಹೆಲ್ಪ್ ಮಾಡ್ಲಿಕ್ಕೆ ಅವು ಮುಂದಾಗ್ಲಿಕ್ಕತ್ತಿದಾವೆ. ನಂತರ ನಾವು ನೋಡ್ತಿದ್ವಿ ಅಂದ್ರೆ ವಾಜಪೇಯಿ ಅವರ ಸಮಯದಲ್ಲಿ ಬಹಳಷ್ಟು ಏನಂದ್ರೆ ಮಧ್ವ ಸಮುದಾಯ ಡೆವಲಪ್ ಆಯಿತು. ಈ ರೀತಿಯಾಗಿ ಮಧ್ವ ಸಮುದಾಯ ಟೆಕ್ನಾಲಜಿಯೊಂದಿಗೂ ಕೂಡ ಈಗ ಹೊಂದ್ಕೊಂಡಿದೆ. ನಮ್ಮ ಆಚಾರ್ಯರೇನಿದ್ದಾರೆ, ಪುರೋಹಿತರು, ಅವರು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಪಾಠಗಳನ್ನ ಮಾಡ್ತಾರೆ, ಪ್ರವಚನವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಸಮುದಾಯದಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ. ಸ್ತ್ರೀಯರು ಕೂಡ ಅಭ್ಯಸಿಸಬಹುದು ಮಧ್ವಾಚಾರ್ಯರ ತತ್ವಜ್ಞಾನವನ್ನ ಪುರುಷರಂತೆಯೇ. ಅದು ಸಪರೇಟ್ ಒಂದು ವಿಷಯವೇ, ಅದರಲ್ಲಿ ನಾನು ಈಗ ಡಿಟೇಲ್ ಹೋಗುವುದಿಲ್ಲ. ಈ ರೀತಿಯಾಗಿ ಮಧ್ವ ಸಮುದಾಯ ಒಂದು ಹೋಲಿಸ್ಟಿಕ್ ಸಮುದಾಯವೇ ಹೊರತು ಅದು ಯಾವುದೇ ಒಂದು ಮಿಸ್ಕನ್ಸೆಪ್ಷನ್ ಆಗಲಿ, ಡಿಸ್ಕ್ರಿಮಿನೇಟಿವ್ ಥಾಟ್ಸ್ ಆಗಲಿ, ಅಥವಾ ವಿಮೆನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಯಾವುದೇ ಥಾಟ್ಸ್ ಅನ್ನ ಕೊಂಡಿಲ್ಲ. ಅತ್ಯಂತ ಸಮೃದ್ಧ ಇತಿಹಾಸವನ್ನ ಹೊಂದಿದೆ. ಕೊನೆ ಉಪಸಂಹಾರಕ್ಕೆ ನಾವು ಬರ್ಬೇಕಂದ್ರೆ ನೀವು ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ನೋಡಿದ್ರೆ ಕೃಷ್ಣ ಗುಡಿ ಆಗಿರ್ಬಹುದು, ಅಥವಾ ಪಟ್ಟಾಭಿ ಸೀತಾರಾಮ ಟೆಂಪಲ್ ಆಗಿರ್ಬಹುದು, ಕೋದಂಡರಾಮ ದೇವಾಲಯ ಆಗಿರ್ಬೋದು, ಅದೇ ರೀತಿ ವ್ಯಾಸರಾಯರು ಸ್ಥಾಪಿಸಿದಂತ 738 ಎಲ್ಲ ಉಲ್ಲೇಖ ಇಲ್ಲ. ಅದರಲ್ಲಿ ಆಲ್ಮೋಸ್ಟ್ ಈಗ 260ರಿಂದ 70 ದೇವಾಲಯಗಳನ್ನ ಗುರುತಿಸ್ಕೊಂಡಿವಿ. ಉಳಿದವುಗಳನ್ನ ಗುರುತಿಸುವಂತ ಕಾರ್ಯ ಇನ್ನು ನಡೆಯಗತ್ತದ. ಈ ಎಲ್ಲ ದೇವಾಲಯಗಳು ಅವರ ಕಲೆ ವಾಸ್ತುಶಿಲ್ಪದ ಕೊಡುಗೆ ಅಂತ ನಾವು ನೋಡಬಹುದು. ನನಗೆ ಈ ಒಂದು ನನ್ನ ಪ್ರಬಂಧಕ್ಕೆ ಮೂಲಾಧಾರಗಳು ಅಂತಂದ್ರೆ ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು, ಹಲವು ಶಾಸನಗಳಿವೆ. ನಾನು ಲಾಸ್ಟ್ ಎಂಡ್ ಮಾಡೋಕ್ಕಿಂತ ಮೊದಲೇ ಒಂದು ಕೆಲವೊಂದು 2-3 ವಿಷಯಗಳನ್ನ ಹೇಳಿ ಮುಗಿಸ್ತೀನಿ. ಏನು ಅಂತಂದ್ರೆ ಮಧ್ವಾಚಾರ್ಯರದೇನು ಜನನ ಇತ್ತು, ಇದ್ರ ಬಗ್ಗೆ ಬಹಳಷ್ಟು ಮಿಸ್ಕನ್ಸೆಪ್ಷನ್ ಅವ, ತಪ್ಪು ಕಲ್ಪನೆಗಳವ. ಈ ತಪ್ಪು ಕಲ್ಪನೆಗಳಲ್ಲಿ ಏನಂದ್ರೆ ಅವರ ಜನನದ ಕುರಿತು ಕೆಲವರ ಪ್ರಕಾರ ಅದು ರಥಸಪ್ತಮಿ ಅಂತಾರೆ, ಕೆಲವರು ವಿಜಯದಶಮಿ ಅಂತಾರೆ. ಆದರೆ ನಮಗೆ ಮೂಲಾಧಾರ ದೊರೆತಂತದ್ದೇನು, ನರಹರಿ ತೀರ್ಥರ ಒಂದು ಶಾಸನ ಸಿಕ್ತು ನಮ್ಗ. ಇದು ಎಲ್ಲೇ ಅವರು ಕಳಿಂಗ ದೇಶದೊಳಗ 2 minutes ಕಳಿಂಗ ದೇಶದೊಳಗ ಅವರು ರಾಜಮನೆತನಕ್ಕೆ ಪ್ರೋತ್ಸಾಹವಾಗಿ ನಿಂತಿದ್ರು. ಅವಾಗ ಆಗಿರ್ತಕ್ಕಂಥ ಶಾಸನ. ಈ ಶಾಸನದ ಆಧಾರದ ಮೇಲೆ ನಮಗೆ ಅತ್ಯಂತ ಪ್ರಮುಖ ಮಾಹಿತಿ ಸಿಕ್ತು. ಅದೇನಂದ್ರೆ ಮಧ್ವಾಚಾರ್ಯರು ಜನಿಸಿದ್ದು 1238 ಅಂತ. ಇದರಿಂದ ನಮ್ಗೇನು ಗೊತ್ತಾಯ್ತು, ನಮ್ಮ ಮಧ್ವ ಸಮುದಾಯದ ಇತಿಹಾಸ 13ನೇ ಶತಮಾನದಿಂದ ಪ್ರಾರಂಭವಾಗಿ ಇಲ್ಲಿ ತನ ನಡೆದು ಬಂದಿದೆ. ಈ ಸಮುದಾಯಕ್ಕೆ ನಾನು ಸೇರಿರುವುದು ಕೂಡ ನನ್ನ ಭಾಗ್ಯ ಅನ್ಬೋದು. ನನಗೆ ಇವತ್ತು ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಒಡೆಯರವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇದು ನಾನು ಮಾಡಿದ್ದಲ್ಲ, ನಾಹಂಕರ್ತ ಹರಿಕರ್ತ ಶ್ರೀ ಕೃಷ್ಣ ಮತ್ತು ಯಲಗುರೇಶ ನನಗೆ ಈ ಜ್ಞಾನವನ್ನು ಕರುಣಿಸಿದ್ದಕ್ಕೆ ನಾನು
ಕೃತಾರ್ಥಳು. ಧನ್ಯವಾದಗಳು. ನನ್ನಿಂದ ಏನಾದರೂ ತಪ್ಪು ಆಗಿದ್ರೆ ಕ್ಷಮಿಸಬೇಕು. ಧನ್ಯವಾದ. ಜೈ ಶ್ರೀರಾಮ್. ನಿಧಿ ಕಟ್ಟಿಯವರಿಗೆ ಅನಂತ ಧನ್ಯವಾದಗಳು. ಸಾಮಾನ್ಯವಾಗಿ ಹೆಣ್ಮಕ್ಕಳು ಮಾಧ್ವ ತತ್ವಜ್ಞಾನ ತಿಳ್ಕೊಳ್ಳೋದು ಬಹಳ ಕಡಿಮೆ. ದಾಸ ಸಾಹಿತ್ಯ ತಿಳ್ಕೊಂಡಿರ್ತಾರೆ, ಆದರೆ ಮಾಧ್ವ ತತ್ವಜ್ಞಾನ ತಿಳ್ಕೊಳ್ಳೋದು ಬಹಳ ಕಡಿಮೆ. ಇವಳು ತಮ್ಮ ಅಜ್ಜಂದಿರಾದ ನಮ್ಮೂರವರೇ ಆದ ಮಧ್ವಾಚಾರ್ಯ ಕಟ್ಟಿಯವರ ಮೊಮ್ಮಗಳು. ಅವರ ಅನುಗ್ರಹದಿಂದ ಅವರೆಲ್ಲರೂ ಯಲಗೋಡೇಶನ ಸೇವೆ ಮಾಡಿದ್ದಕ್ಕಾಗಿ ಉತ್ತಮ ತತ್ವಜ್ಞಾನವನ್ನು ಪಡೆದಿದ್ದಾರೆ. ಅವರು ಹೇಳಿರುವ ವಿಷಯದೊಳಗೆ ಯಾವ ತಪ್ಪುಗಳೂ ಇಲ್ಲ. 13ನೇ ಶತಮಾನದಿಂದ ಪ್ರಾರಂಭ ಮಾಡಿ ಇವತ್ತಿನ ಶತಮಾನದವರೆಗೆ ಎಲ್ಲ ವಿಷಯಗಳು ಕೂಡ ಸತ್ಯವಾಗಿವೆ. ಇದನ್ನು ಮಧ್ವಾಚಾರ್ಯರು ಸಾರ್ವಕಾಲಿಕ ಸತ್ಯ ಅಂತ ನುಡಿದಿದ್ದಾರೆ. ಅವರು ಇಂಥ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ಯಲಗೋಡೇಶನಿಗೆ ಬಹಳ ಪ್ರೀತಿಯಾಗಿದೆ. ಅನಂತ ಅನಂತ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಯಲಗೋಡೇಶ.